ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರ ಮತ್ತು ಶನಿವಾರ ವ್ಲಾಗ್ ಆಗಿರುತ್ತೆ. ಇದು ನಾನು ಡಿಮಾರ್ಟಿಂದ ಸ್ವಲ್ಪ ರೇಷನ್ ತೊಗೊಂಬಂದಿದ್ದೆ. ರೇಷನ್ ಎಲ್ಲ ಜೋಡಿಸ್ಕೊತಾ ಇದ್ದೆ. ಇದೊಂದು ಡಸ್ಟ್ಬಿನ್ ತೊಗೊಂಬಂದಿದ್ದೆ ಕಿಚನ್ಗಂತ. ಚೆನ್ನಾಗಿತ್ತು. ನಾನು ಹಿಂಗೆ ಪ್ರೆಸ್ ಮಾಡಿ ನೋಡ್ತಾ ಇದ್ದೆ. ನನ್ನ ಮಗಳಮ್ಮ ಆಟ ಆಡೋಕ್ಕೆ ಕೊಡು ಇದನ್ನು ಅಂತ ಕೇಳ್ತಾ ಇದ್ಲು. ನಾನು ಕಿಚನ್ಗೆ ಅಂತ ತೊಗೊಂಬಂದಿದ್ದೆ, ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸಾಮಾನೇನೋ ತಂದುಬಿಡ್ತೀವಿ, ತಂದಾದ್ಮೇಲೆ ಎತ್ತಿ ಜೋಡಿಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಸರಿ, ಇನ್ನು ಜೋಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ಇದು ಶುಕ್ರವಾರ ಸಂಜೆ ನನ್ನ ಮಗ, ನಾನು ಬೆಳಗ್ಗೆ ಪೂಜೆ ಮಾಡಿದ್ದೆ. ಇವಾಗ ಅವನು ಹಂಗೆ ದೀಪ ಉರಿತಾನೆ ಇರ್ತಿದ್ದು, ಅವನು ಬರೀ ಕಡ್ಡಿ ಹಚ್ಚಿ ಪೂಜೆ ಮಾಡ್ದೆ. ಇವಾಗ ನಾನು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇದೆರಡು ಪಿಲ್ಲೋ ತೊಗೊಂಡಿದ್ದೆ. ನಾನು ಕಾರಲ್ಲಿ 2 ಪಿಲ್ಲೋ ಇಟ್ಟಿದ್ದೆ, ಅದಕ್ಕೋಸ್ಕರ ಅದಕ್ಕೆ ಕವರ್ ಬೇಕಾಗಿತ್ತು, ತೊಗೊಂಡಿದ್ದೆ. ಇದು 3 ಮ್ಯಾಟ್ ತೊಗೊಂಡಿದ್ದೆ. ನಮ್ಮಮ್ಮ ಮ್ಯಾಟ್ ತೊಗೊಂಬ ಅಂತ ಹೇಳಿದರು. ಅದೆರಡು ವಾಶ್ರೂಮ್ಗೆ ಹಾಕೋಕ್ಕೆ. ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ಟಿಫಾಗಿ ಕೂರುತ್ತೆ, ಜಾರಲ್ಲ ಮ್ಯಾಟು. ನನ್ನ ಹತ್ರ ನಮ್ಮ ಮನೇಲಿ ಒಂದು 3-4 ಇದ್ದು ಆ ಥರ ಮ್ಯಾಟು. ನಮ್ಮಮ್ಮ ನನಗೂ ತೊಗೊಬಾರೆ ಡಿಮಾರ್ಟ್ಗೆ ಹೋದಾಗ ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರಿಗೂ ಒಂದೇ ಒಂದು ತೊಗೊಂಡೆ. ಅದನ್ನು ಹಳ್ಳೀಲಿ ಎಷ್ಟು ಗಲೀಜಾಗಿಬಿಡ್ತವೆ ಬೇಗ ಮ್ಯಾಟ್ಗಳು. ಅದಕ್ಕೋಸ್ಕರ ಅವೆರಡು ವಾಶ್ರೂಮ್ಗಾಗುತ್ತೆ, ಇದೊಂದು ಹಾಲ್ಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಆ ಥರದ್ದು ಒಂದು ತೊಗೊಂಬಂದೆ. ಇನ್ನು ತೊಗರಿಬೇಳೆ, ಕಡಲೆಬೇಳೆ, ಏನೇನು ಬೇಕು ಐಟಮ್ಸು ನನಗೆ ಅದೆಲ್ಲ ತೊಗೊಂಬಂದ್ಬಿಟ್ಟೆ. ನಾವು ಹಗ್ಲಗ್ಲೇ ಹೋಗಿ ತೊಗೊಳಕ್ಕಾಗಲ್ಲ, ಅದಕ್ಕೆ 2 ತಿಂಗಳಿಗಾಗೋಷ್ಟು ಒಂದೇ ಸರಿ ತೊಗೊಬಂದಿರ್ತೀನಿ. ಹೋದ ಸರಿ ಫ್ರೀಡಮ್ ಅಲ್ಲ ಸನ್ಪ್ಯೂರ್ ತಂದಿದ್ದೆ, ಈ ಸಲ ಫ್ರೀಡಮ್ ತಂದಿದ್ದೀನಿ. ಮತ್ತು ನಮ್ಮ ಮನೇಲಿ ಅಡುಗೆ ಎಣ್ಣೆಗಿಂತ ಪೂಜೆ ಎಣ್ಣೆನೇ ಜಾಸ್ತಿ ಖಾಲಿ ಆಗುತ್ತೆ. ಈ ಸರಿ 4 ತೊಗೊಂಬಂದಿದ್ದೀನಿ. ಹಬ್ಬ ಬೇರೆ ಇದೆ, ನೋಡಬೇಕು. ತುಪ್ಪನೂ ತಂದಿದ್ದೀನಿ 1 kg ಅಷ್ಟು. ನೋಡಬೇಕು ಎಷ್ಟಾಗುತ್ತೆ ಈ ಸರಿ ಅಂತ. ಇನ್ನು ಆ ಬಕೆಟ್ ಒಂದು ಬೇಕಾಗಿತ್ತು, ಅದನ್ನು ತೊಗೊಂಡೆ. ಎಲ್ಲನೂ ಒಂದೇ ಸರಿ ತೊಗೊಂಬಂದಿದ್ದೀನಿ. ಹೆಂಗೋ ಮನೆಯೆಲ್ಲ ಕ್ಲೀನಾಗಿತ್ತಲ್ಲ, ಹಬ್ಬಕ್ಕೂ ಏನೇನು ಬೇಕು, ಗಂಧದ ಕಡ್ಡಿ, ಬತ್ತಿಗಳು, ಏನೇನು ಬೇಕು ಎಲ್ಲ ಡಿಮಾರ್ಟಲ್ಲೇ ತೊಗೊಂಬಂದ್ಬಿಟ್ಟಿದ್ದೀನಿ. ಇನ್ನು ಸೋಪು ಅಷ್ಟೇ. ಈ ಸೋಪ್ 2 ಬಾಕ್ಸ್ ತಂದಿದ್ದೀನಿ. ಇದು ಹಿಮಾಲಯ ಬೇಬಿ ಸೋಪು, ಎಲ್ಲರೂ ಅದೇ ಯೂಸ್ ಮಾಡ್ತೀವಿ ನಾವು, ಅದಕ್ಕೋಸ್ಕರ ಅದು 2 ಬಾಕ್ಸ್ ತಂದಿದ್ದೀನಿ. ಬೇಗ ಕರ್ಗೋಗ್ಬಿಡ್ತಾವೆ ಅವು ಸೋಪು, ಅದಕ್ಕೆ ಅದು 2 ಬಾಕ್ಸ್ ತೊಗೊಂಬಂದಿದ್ದೆ. ಇನ್ನು ಇದು ಹಳೇದು ರೇಷನ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಫಸ್ಟು ಇರೋದನ್ನೆಲ್ಲ ಬಾಕ್ಸಿಗೆ ತುಂಬ್ಕೊತೀನಿ. ಹಳೇದೆಲ್ಲ ಎತ್ತಿಟ್ಕೊಂಡಿರ್ತೀನಲ್ಲ, ಅದನ್ನು ಫಸ್ಟ್ ತುಂಬಿಟ್ಟು ಆಮೇಲೆ ಹೊಸದೆಲ್ಲ, ಆಮೇಲೆ ಹಳೇದು ಖಾಲಿ ಆದಮೇಲೆ ಹೊಸ ತುಂಬ್ಕೊತೀನಿ. ಇದೆಲ್ಲ ಹಳೇದು ಅದೇ ಹೋದ ತಿಂಗಳು ತಂದಿರೋದು ಮಿಕ್ಕಿರೋ ರೇಷನ್ ಇದು. ಆಗ ಇದೆಲ್ಲ ತುಂಬ್ಕೊತಾ ಇದ್ದೀನಿ. ಬಾಟ್ಲುಗಳನ್ನ ತೊಳೆದಿಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈಸಿ ಆಗಿಬಿಡ್ತು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸರಿ. ಎಲ್ಲ ತೊಳೆದಿದ್ನಲ್ಲ, ಅವಾಗ ನೋಡೋಕೆ ನೀಟಾಗಿ ಕಾಣಿಸ್ತಾಯಿದ್ದು, ಚೆನ್ನಾಗಿ ಕಾಣಿಸ್ತಾಯಿದ್ದು ಎಲ್ಲ ಫಿಲ್ ಮಾಡಿದ್ಮೇಲೆ. ಪುಳಿಯೋಗರೆನೂ ತಂದಿದ್ದೆ. ನಾನು ಪುಳಿಯೋಗರೆ ಪುಡಿ ಅಂದ್ಕೊಂಡೆ ಇದು, ಆದರೆ ಇದು ಪುಳಿಯೋಗರೆ ಗೊಜ್ಜು. ನೋಡಬೇಕು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಯಾವಾಗೂ ನಾವು MTR ಪುಡಿನೇ ತರೋದು, ಆದರೆ ಈ ಸರಿ ಗೊಜ್ಜು ತಂದಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಸಕ್ಕರೆನೂ ಅಷ್ಟೇ, ಸಕ್ಕರೆ ಏನು ಜಾಸ್ತಿ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡೋದು. ಬೆಲ್ಲನೂ ಒಂದು 5 kg ಅಷ್ಟು ತಂದಿದ್ದೀನಿ. ನೋಡಬೇಕು ಏನಾಗುತ್ತೋ. ಮತ್ತು ಈ ಸರಿ ಹಬ್ಬ ಬೇರೆ ಇದೆಯಲ್ಲ, ಮಧ್ಯದಲ್ಲಿ ಯಾವಾಗಾದರೂ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು 2 kg ಅಷ್ಟು ಸಕ್ಕರೆ ತಂದಿದ್ದೀನಿ. ಇನ್ನು ಬಿಸ್ಕೆಟ್ ನಮ್ಮ ಮಕ್ಕಳು ತಿನ್ನಲ್ಲ, ನಾನು ಒಬ್ಬಳೇ ಬಿಸ್ಕೆಟ್ ತಿನ್ನೋದು. ನನಗೆ ಬೆಳಗ್ಗೆ ಸಾಯಂಕಾಲ ಕಾಫಿ ಕುಡಿಬೇಕಾದ್ರೆ 2 ಬಿಸ್ಕೆಟ್ ಬೇಕೇ ಬೇಕು. ಅದಕ್ಕೋಸ್ಕರ ಒಂದು ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ತೊಗೊಂಬಂದು ಒಂದು ಪ್ಯಾಕೆಟ್ ಪೂರ್ತಿ ತೊಗೊಂಬಂದಿದ್ದೆ. ಇನ್ನು ಇದೆಲ್ಲ ಎತ್ತಿಟ್ಕೊತಾ ಇದ್ದೆ. ನನಗೆ ಈ ರೇಷನ್ ಎಲ್ಲ 2 ತಿಂಗಳು ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ಏನಾದರೂ ಖಾಲಿ ಆದರೆ ಎಣ್ಣೆ ಅಷ್ಟೇ ಖಾಲಿ ಆಗುತ್ತೆ ಅನಿಸುತ್ತೆ. ಖಾಲಿ ಆದರೆ ಅದನ್ನಷ್ಟೇ ಇಲ್ಲಿ ಚಿಕ್ಕ ಅಂಗಡಿಗಳಲ್ಲಿ ತೊಗೋತೀನಿ. 2 ತಿಂಗಳು ಕರೆಕ್ಟಾಗಿ ಬರುತ್ತೆ ನನಗೆ. ಇನ್ನು ಇದು ಶನಿವಾರ ಶ್ರಾವಣ ಶನಿವಾರ ಆಗಿತ್ತಲ್ಲ, ಮನೇಲೂ ಪೂಜೆ ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮುಗಿಸಿ ನನ್ನ ಮಗಳಿಗೂ ತಲೆ ಸ್ನಾನ ಮಾಡಿಸಿದ್ದೆ. ನನ್ನ ಮಗ ಸ್ಕೂಲಿಗೆ ಹೋಗಿದ್ದ, ಅವನಿಗಂತ ಪುಳಿಯೋಗರೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. 9 ಗಂಟೆ ಆಗಿತ್ತು ಬರೋ ಅಷ್ಟರಲ್ಲಿ ಇಲ್ಲಿ ದೇವಸ್ಥಾನಕ್ಕೆ. ಇನ್ನು ಇಲ್ಲಿ ಬಂದು ಅರ್ಚನೆ ಚೀಟಿ ಮತ್ತು ವೀಳ್ಯದೆಲೆ ಹಾರ, ಪೂಜೆ ಸಾಮಾನೆಲ್ಲ ತೊಗೊಂಡು ಇಲ್ಲಿ ದೇವಿ ದರ್ಶನಕ್ಕೆ ಬಂದ್ವಿ. ಅದೊಂದು ದೊಡ್ಡದು ದೇವಿ, ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಪೂಜೆ ಅವಾಗ ಸ್ಟಾರ್ಟ್ ಮಾಡಿದರು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಗಣೇಶ ಅಲ್ಲಿ ಪಕ್ಕನೇ ಇದ್ದಾವೆ. ಸುಮಾರು ಜನಕ್ಕೆ ಗೊತ್ತು ಅನಿಸುತ್ತೆ. ಯಾರಾದರೂ ಹೋಗಿರೋರಿದ್ದರೆ ನನಗೆ ಕಮೆಂಟ್ ಮಾಡಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದಕ್ಕೆ
ಚೆನ್ನಾಗಿದೆ, ದೊಡ್ಡ ದೇವಸ್ಥಾನ. ರಶ್ ತುಂಬ ಜನ ಇದ್ದರು, ಆದರೆ ರಶ್ ಅನಿಸ್ಲೇ ಇಲ್ಲ. ಜಾಗ ತುಂಬ ಫ್ರೀಯಾಗಿತ್ತು. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗ್ತಾಯಿತ್ತು. ಮನೆಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅಲ್ಲಿ ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ತುಂಬ ಜನ ಇದ್ದರು. ಶ್ರಾವಣ ಮೊದಲನೇ ವಾರ ಅಲ್ವಾ, ತುಂಬ ಜನ ಬಂದಿದ್ದರು. ಇನ್ನು ನಾವು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನಾವು ನಮ್ಮ ಮನೆಯವ್ರ ಫ್ರೆಂಡವ್ರ ಫ್ಯಾಮಿಲಿ ನಾವು ಎಲ್ಲರೂ ಸೇರ್ಕೊಂಡು ಹೋಗಿದ್ದು ದೇವಸ್ಥಾನಕ್ಕೆ. ಅವರು ಅಲ್ಲೇ ಅವ್ರಿಗೆ ಹತ್ರ ಅಂತೆ ದೇವಸ್ಥಾನ. ಅವರು ಆ ಕಡೆಯಿಂದ ಬಂದರು, ನಾವೆಲ್ಲ ಈ ಕಡೆಯಿಂದ ಹೋದ್ವಿ. ಮುಂಚೆನೇ ಮಾತಾಡ್ಕೊಂಡಿದ್ವಿ ಹೋಗೋಣ ಅಲ್ಲಿ ದೇವಸ್ಥಾನಕ್ಕಂತ. ಸರಿ ಎಲ್ಲ ಹೋದರೆ ಚೆನ್ನಾಗಿರುತ್ತಲ್ಲ ಅಂತ ಎಲ್ಲ ಸೇರ್ಕೊಂಡು ಹೋದ್ವಿ. ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಚೆನ್ನಾಗಿತ್ತು. ಇಲ್ಲಿ ಎಳ್ಳುಬತ್ತಿ ಹಚ್ಚುತ್ತಾ ಇದ್ರು. ನಮ್ಮ ಮನೆಯವರು ನನಗೆ ಎಳ್ಳುಬತ್ತಿ ಹಚ್ಚಿದ್ರು. ಇನ್ನು ಪೂಜೆ ಮಾಡಿಸಿದ್ವಲ್ಲ, ಸ್ವೀಟ್ ಬಾಕ್ಸ್ ಕೊಟ್ಟಿದ್ವಿ ಪೂಜೆಗಂತ. ಅದನ್ನು ಕೊಟ್ಟಿದ್ರಲ್ಲ, ಇನ್ನು ಅಲ್ಲೇ ಎಲ್ಲ ಹಂಚುತ್ತಾ ಇದ್ರು. ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಬರ್ತಡೇನಾ ಅಂತ. ಇಲ್ಲ, ಶ್ರಾವಣ ಮೊದಲನೇ ವಾರ ಪೂಜೆ ಮಾಡಿಸಿದ್ವಲ್ಲ, ಅದಕ್ಕೆ ಸ್ವೀಟು ಕೊಡ್ತಾಯಿದ್ವಿ ಅಂತ, ಹಂಚುತ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು. ಎಲ್ಲರೂ ಕೇಳ್ತಾಯಿದ್ರು ಬರ್ತಡೇನ, ವಿಶ್ ಮಾಡ್ತಾಯಿದ್ರು ಕೆಲವು ಜನ ಬರ್ತಡೇ ಅಂತ. ಆಮೇಲೆ ಹೇಳಿದ್ವಿ ನಾವು ಬರ್ತಡೇ ಅಲ್ಲ, ಹಂಗೆ ಶ್ರಾವಣ ಮೊದಲನೇ ವಾರ ಪೂಜೆ ಮಾಡಿಸಿದ್ವಿ, ಅದಕ್ಕೆ ಸ್ವೀಟ್ ಕೊಡ್ತಾ ಇರೋದಂತ. ಇನ್ನು ಇಲ್ಲಿ ಒಂದು ಸ್ಟಾಲ್ಗಳೆಲ್ಲ ಇತ್ತು. ನನ್ನ ಮಗಳು ಕೇಳಬೇಕಾ, ಎಷ್ಟಾದರೂ ಇರಲಿ ಅವಳಂತೂ ತೊಗೊಳ್ಳೋದೇನು ಬಿಡೋದೇ ಇಲ್ಲ. ಅವಳಿಗೆ ಕೈ ಬ್ರಾಸ್ಲೆಟ್ ಅಂದರೆ ತುಂಬ ಇಷ್ಟ. ಎಷ್ಟೊಂದು ತಗೋತಾಳೆ. ಮನೇಲೊಂದು ಅಷ್ಟು ಸ್ಟೋರೇ ಇಟ್ಟಿದ್ದಾಳೆ, ಆದ್ರೂ ಬಿಡಲ್ಲ. ಎಲ್ಲೋದ್ರೂ ಒಂದು ಬುಕ್ ಅಂತೆ, ಅದಂತೆ ಇದಂತೆ ಏನೇನೋ ತೊಗೊಂಡ್ಳು. ಬಿಡಲಿಲ್ಲ, ಆದ್ರೂ ಬ್ರಾಸ್ಲೆಟ್ ತೊಗೊಂಡ್ಳು. ಜಾಸ್ತಿ ರೇಟೇ ಇದ್ದು ಇಲ್ಲಿ. ಆಚೆ ಎಲ್ಲ ಕಮ್ಮಿಗೆ ಸಿಗ್ತವೆ, ಇಲ್ಲಿ ಜಾಸ್ತಿನೇ ರೇಟ್ ಜಾಸ್ತಿ ಇತ್ತು. ಓಕೆ, ಅವಳು ಕೇಳಿದ್ಲಲ್ಲ ಅಂದ್ಬಿಟ್ಟು ಇನ್ನು ಅವಳಿಗೂ ಎಲ್ಲ ಕೊಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.